ಮುಂಗಾರು ಡ್ಯಾಂಗಳು ಖಾಲಿ, ಕರಗಿದ ಕಾವೇರಿ, ಒಣಗಿದ ಭದ್ರಾ, ಬತ್ತುತ್ತಿದೆ ಜಲಮೂಲ, ಕಂಗಾಲಾದ ಅನ್ನದಾತ, ಕುಡಿಯೋ ನೀರಿಗೂ ಬರ. ಇದು ಜಲಕಂಟಕದ ಸ್ಟೋರಿ. ಮುಂಗಾರು ಕೈ ಕೊಟ್ಟಿದೆ. ಈ ಸತಿ ವಾಡಿಕೆ ರೀತಿಯಲ್ಲಿ ಈ ವರ್ಷ ಮಳೆ ಬರ್ತಾ ಇಲ್ಲ. ಪರಿಣಾಮ ಜಲಮೂಲಗಳು ಬತ್ತಿ ಹೋಗ್ತಾ ಇದೆ. ಭದ್ರೆಯ ಒಡಲು ಬರಿದಾಗಿದೆ. ಮಳೆ ಇನ್ನಷ್ಟು ಕೈ ಕೊಟ್ರೆ ಕುಡಿಯೋ ನೀರಿಗೂ ಮುಂದಿನ ದಿನಗಳಲ್ಲಿ ತತ್ವರ ಎದುರಾಗಲಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಬಳಿಯಲ್ಲಿ ಇರುವಂತಹ ಭದ್ರಾ ಜಲಾಶಯದ ಪರಿಸ್ಥಿತಿ ಹೆಂಗಿದೆ ತೋರಿಸ್ತೀವಿ. ಪ್ರತಿ ವರ್ಷನೂ ಶೃಂಗೇರಿ, ಕೊಪ್ಪ, ಮಲೆನಾಡು ಭಾಗದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇತ್ತು. ಇಷ್ಟೊತ್ತಿಗೆ ಜೋರ್ ಮಳೆಗಾಲ ಆ ಭಾಗದಲ್ಲಿ. ಆದರೆ ಈ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಭದ್ರಾ ನದಿ. 71 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 24 ಟಿಎಂಸಿ ನೀರು ಮಾತ್ರ ಬಾಕಿ ಉಳ್ಕೊಂಡಿದೆ. ಶಿವಮೊಗ್ಗ ಜಿಲ್ಲೆಯ 3 ಜಲಾಶಯಗಳಲ್ಲಿ ನೀರಿನ ಸಮಸ್ಯೆ ಈಗ ಕಾಡತೊಡಗಿದೆ. ಮಳೆ ಅಕಸ್ಮಾತ್ ಜುಲೈನಲ್ಲೂ ಬರಲಿಲ್ಲ ಅಂತಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಅರ್ಧ ಕರ್ನಾಟಕಕ್ಕೆ ಬರಗಾಲ ಫಿಕ್ಸ್. ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಈ ಭದ್ರಾ ಜಲಾಶಯ ಏನಿದೆ, ಇದೇ ಡ್ಯಾಮ್ ನೀರು ಜೀವನಾಡಿ ಆಗಿದೆ. ಶೃಂಗೇರಿ, ಕೊಪ್ಪ ಭಾಗದಲ್ಲಿ ಉತ್ತಮ ಮಳೆಯಾದ್ರೆ ಈ ಡ್ಯಾಂನಲ್ಲಿ ನೀರು ಹೆಚ್ಚು ಪ್ರಮಾಣದಲ್ಲಿ ಸ್ಟಾಕ್ ಆಗುತ್ತೆ. ಭದ್ರಾ ಅಣೆಕಟ್ಟೆಯಲ್ಲಿ 361 ಕ್ಯೂಸೆಕ್ಸ್ ಒಳಹರಿವಿದೆ. 136 ಅಡಿ 8 ಇಂಚು ಸಂಗ್ರಹಣೆಯಾಗಿದೆ. 24 ಟಿಎಂಸಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಕುಡಿಯೋ ನೀರಿಗೂ ಮತ್ತು ಹಾರಿ ನಿಂತಿರ್ತಕ್ಕ ಲಕ್ಷಾಂತರ ಎಕರೆ ಅಡಿಕೆ, ತೆಂಗು, ತೋಟದ ಬೆಳೆಗಳಿಗೂ ಕೂಡ ನೀರು ಕೊಡ್ತಕ್ಕಂಥದ್ದು ಭಾಳ ತುಂಬ ಕಷ್ಟಕರ ಅನ್ನಿಸ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಕುಡಿಯೋ ನೀರಿಗೂ ತೊಂದರೆ ಆಗುತ್ತೆ. ಪುನಃ ಮತ್ತು ಅಡಿಕೆ ತೋಟಗಳು ಉಳಿಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಸರ್ಕಾರ ಕೂಡಲೇ ಒಂದು ತೀರ್ಮಾನಕ್ಕೆ ಬಂದು ಮಳೆಗಾಲದಲ್ಲಿ ನೀರು ಕೊಡೋಕ್ಕಾಗುತ್ತೆ ಅಥವಾ ಮಳೆಗಾಲದಲ್ಲಿ ಯಾವುದಾದ್ರು ಬೇರೆ ಮಳೆ ಆಶ್ರಿತ ಬೆಳೆಯನ್ನು ಬೆಳೀತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನು, ಮತ್ತು ಅಡಿಕೆ ತೋಟಗಳು ಭಾಳ ಮುಖ್ಯವಾಗಿ ಈ ಜಲಾಶಯವನ್ನು ನಂಬಿಕೊಂಡು 3 ಜಿಲ್ಲೆಯ ರೈತರು ತೋಟಗಳನ್ನು ಮಾಡಿಬಿಟ್ಟಿದ್ದಾರೆ. ಆ ತೋಟಕ್ಕೆ ನೀರಿನ ಕೊರತೆ ಮುಂದಿನ ಬೇಸಿಗೆಯಲ್ಲಿ ಆಗ್ಬೋದು ಅಥವಾ ಈಗಲೂ ಕೂಡ